ಹೊರತುಪಡಿಸಿ ದರ್ಶನ್ ಅವ್ರ ಕೇಸ್ ವಿಚಾರದಲ್ಲಿ ಚಾಮರಾಜನಗರದ ಒಬ್ಬ ಆರೋಪಿ ಅರೆಸ್ಟ್ ಆಗಿದ್ದಾರೆ ನೋಡಿ. ಅವರ ಒಬ್ಬ ತುಂಬಾ ಬಡತನ, ಅವ್ರಿಗೆ ಏನೋ ಅವರು ತಾಯಿ ತಂದೆ ಕೂಡ ಅವ್ರಿಗೆ ಒಂದು ಓಡಾಡೋದಕ್ಕೂ ಕೂಡ ಆಗ್ತಾ ಇಲ್ಲ. ನಾವು ಹೋಗಿ ರಮ್ಯಾ ಮೇಡಮ್ ಅವ್ರ ಕಾಲಿಗೆ ಬಿದ್ದು ಕ್ಷಮೆ ಕೇಳ್ತೀವಿ, ನನ್ನ ಮಗ ತುಂಬಾ ಕಷ್ಟದಲ್ಲಿದ್ದೇವೆ ಇನ್ನೊಂದ್ಸತಿ ಚಾಮರಾಜನಗರದ ಚಾಮರಾಜನಗರದವರು ಅವರು ತುಂಬಾ ಬಡವರಂತೆ, ಅವ್ರ ಪೇರೆಂಟ್ಸ್ ಅವರು ನಿಮಗೆ ರಿಕ್ವೆಸ್ಟ್ ಮಾಡಿದ್ದಾರೆ ಮಾಡ್ತಾ ಇದ್ದಾರೆ, ಮೇಡಮ್ ನಮ್ಮ ಮಗನ ಬಿಡಿಸ್ಕೊಡಿ, ನಿಮ್ಮ ಕಾಲಿಗೆ ನಿಮ್ಮ ಬಟ್ they're out on bail ಅಲ್ವಾ? they're out on bail, everybody is out on bail. ಬಟ್ ಆದ್ರೆ ಯಾರ ಬಗ್ಗೆ ಸಮಸ್ಯೆ ಹೆಚ್ಚಾಗಿದೆ ಕಾಮೆಂಟ್ ಮಾಡಿದ್ರು ಕರೆಕ್ಟು. ಅವರು ರಿಕ್ವೆಸ್ಟ್ ಮಾಡ್ತಾರೆ, ಬಟ್ ದೇ ಆರ್ ನಾಟ್ ಇನ್ ಜೈಲ್ ಎನಿಮೋರ್, ನೋ ದೇ ಆರ್ ಔಟ್ ಆನ್ ಬೇಲ್. ಇದು ಹಳೇದಾ ಇದು ಹೊಸ ವಿಷಯನ ನೀವೇನ್ ಕೇಳ್ತಾ ಇದ್ರೆ ಹೊಸ ವಿಚಾರ ಹಳೆ ವಿಚಾರ. ಈಗ ನಿಮ್ಗೆ ಕಮೆಂಟ್ ಮಾಡಿದ್ರೆ ಹೊಸದನ್ಬಿಟ್ಟು ಅರೆಸ್ಟ್ ಆಗಿ ಜೈಲಲ್ಲಿ ಇದ್ದಾರಲ್ಲ ಮೇಡಮ್, ಅದರಲ್ಲಿ ಒಬ್ರು ಚಾಮರಾಜನಗರದವರು ಇದ್ದಾರೆ. they're all out on bail. ನಾನು ಕ್ಷಮೆ ಯಾವಾಗಲೂ ಮಾಡಿಬಿಡ್ತೀನಿ ಆಯಿತಾ, ಬಟ್ ಇಟ್ ಈಸ್ ಇಂಪಾರ್ಟೆಂಟ್ ದ್ಯಾಟ್ ಈ ಥರ ಬೇರೆ ಯಾರಿಗೂ ಮಾಡಬಾರ್ದು, ಈ ಥರ ಇನ್ನೊಂದ್ಸತಿ ಮಾಡಬಾರ್ದು ಅಂತ ದ್ಯಾಟ್ ಈಸ್ ಮೈ ಇಂಟೆನ್ಷನ್ ಆಯಿತಾ. ಅದಕ್ಕೋಸ್ಕರ ನಾನು ಕಂಪ್ಲೇಂಟ್ ಫೈಲ್ ಮಾಡಿದ್ದು. ಐ ಹೋಪ್ ದಟ್ ದೇ ಡೋಂಟ್ ರಿಪೀಟ್ ಇಟ್ ಅಷ್ಟೇ. ನಾನೇನು ಅವ್ರಿಗೆ ಪನಿಷ್ಮೆಂಟ್ ಕೊಡಬೇಕು, ಅವ್ರಿಗೆ ಹಿಂಗೆ ಮಾಡಬೇಕಂತ ನನ್ನೇನು ಉದ್ದೇಶ ಇಲ್ಲ. ಬಟ್ ಸಮಾಜಕ್ಕೆ ಒಂದು ಒಳ್ಳೆ ಮೆಸೇಜ್ ಕೊಡಬೇಕಂದ್ರೆ ಎಸ್ಪೆಷಲಿ ಹೆಣ್ಮಕ್ಳಿಗೆ ಒಂದು ಲಾ ಪ್ರಕಾರ ನಾವು ನಡ್ಕೋಬೇಕಾಗತ್ತೆ. ಲಾ ಪ್ರಕಾರ ಅವ್ರು ಅರೆಸ್ಟ್ ಮಾಡಿದ್ದಾರೆ ಆ್ಯಂಡ್ ಆ್ಯಸ್ ಪರ್ ದ ಲಾ ದೇ ಆರ್ ಔಟ್ ಆನ್ ಬೇಲ್ ಆಲ್ಸೋ. ಐ ಆಮ್ ನಾಟ್ ಇನ್ ದಿ ಇಂಟೆನ್ಷನ್ ಟು ಪರ್ಸ್ಯೂ ದ ಕೇಸ್ ಅಂತ ನನಗೇನಿಲ್ಲ, ಬಟ್ ಅವ್ರಿಗೊಂದು ಪಾಠ ಕಳಿಸಿ ಅವ್ರು ಇನ್ಮೇಲಿಂದ ಈ ಥರ ಮಾಡಬಾರ್ದು ಅಂತ ನನ್ನ ಉದ್ದೇಶ ಅಷ್ಟೇ, ಇನ್ನೇನಿಲ್ಲ. ದೇರ್ ಇಸ್ ನೋ ನೀಡ್ ಟು ನನಗೇನು ಬಂದು ಭೇಟಿ ಮಾಡೋದೇನಿಲ್ಲಪ್ಪ. ನೀವು ನನಗೆ ಕೇಳೋ ಬದಲು ನಿಮ್ಮ ಮಕ್ಳಿಗೆ ಹೇಳಿ ಈ ಥರ ಮೆಸೇಜ್ಗಳು ಕಳಿಸ್ಬಾರ್ದು ಅಂತ. ಫೋನ್ ಇದ್ದೆ ಅಂತ ನೀವು ಬಡವ್ರು ಅಂತೀರಾ ಒಂದು ಕಡೆ, ಆಮೇಲೆ ಡೇಟಾ ನಿಮಗೆ ಯು ಕ್ಯಾನ್ ಬೈ ಡೇಟಾ, ಯು ಕ್ಯಾನ್ ಕಾಮೆಂಟ್, ಯು ಕ್ಯಾನ್ ಬಿ ಆನ್ ಇನ್ಸ್ಟಾಗ್ರಾಮ್, ಅದೆಲ್ಲ ಓಕೆ ಅಲ್ಲ. ಸೊ ವಿ ಹ್ಯಾವ್ ಟು ಟೆಲ್ ದ ಕಿಡ್ಸ್, ಅವರಿಗೆ ಹೇಳ್ಕೊಡ್ಬೇಕು. ಆ್ಯಕ್ಚುಲಿ ಅಲ್ಲಿ ಕೂಡ ಒಂದು ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಆಗಿದೆ. ಅಂದರೆ ಒಬ್ಬ ಸ್ನೇಹಿತ ಕಮೆಂಟ್ ಮೊಬೈಲ್ ಇಸ್ಕೊಂಡು ಇನ್ಯಾರೋ ಒಬ್ಬ ಕಮೆಂಟ್ ಮಾಡಿದ್ದಾರೆ. ಸೊ ಕಮೆಂಟ್ ಮಾಡಿದವರು ಇನ್ಮೇಲಿಂದ ನಿಮ್ಮ ಫೋನ್ ಯಾರಿಗೂ ಕೊಡಕ್ಕೆ ಹೋಗಬೇಡಿ. ಅವರಲ್ಲೊಬ್ರು ಚಾಮರಾಜನಗರದವರು ಅವರು ತುಂಬಾ ಬಡವರಂತೆ, ಅವ್ರ ಪೇರೆಂಟ್ಸ್ ಅವರು ನಿಮಗೆ ರಿಕ್ವೆಸ್ಟ್ ಮಾಡಿದ್ದಾರೆ ಮೇಡಮ್ ನಮ್ಮ ಮಗನ ಬಿಡಿಸ್ಕೊಡಿ, ನಿಮ್ಮ ಕಾಲಿಗೆ ನಿಮ್ಮ ಬಟ್ they're out on bail ಅಲ್ವಾ? they're out on bail, everybody is out on bail. ಬಟ್ ಆದ್ರೆ ಯಾರ ಬಗ್ಗೆ ಸಮಸ್ಯೆ ಹೆಚ್ಚಾಗಿದೆ ಕಾಮೆಂಟ್ ಮಾಡಿದ್ರು ಕರೆಕ್ಟು. ಅವರು ರಿಕ್ವೆಸ್ಟ್ ಮಾಡ್ತಾರೆ, ಬಟ್ ದೇ ಆರ್ ನಾಟ್ ಇನ್ ಜೈಲ್ ಎನಿಮೋರ್, ನೋ ದೇ ಆರ್ ಔಟ್ ಆನ್ ಬೇಲ್. ಇದು ಹಳೇದಾ ಇದು ಹೊಸ ವಿಷಯನ ನೀವೇನ್ ಕೇಳ್ತಾ ಇದ್ರೆ ಹೊಸ ವಿಚಾರ ಹಳೆ ವಿಚಾರ. ಈಗ ನಿಮ್ಗೆ ಕಮೆಂಟ್ ಮಾಡಿದ್ರೆ ಹೊಸದನ್ಬಿಟ್ಟು ಅರೆಸ್ಟ್ ಆಗಿ ಜೈಲಲ್ಲಿ ಇದ್ದಾರಲ್ಲ ಮೇಡಮ್, ಅದರಲ್ಲಿ ಒಬ್ರು ಚಾಮರಾಜನಗರದವರು ಇದ್ದಾರೆ. they're all out on bail. ನಾನು ಕ್ಷಮೆ ಯಾವಾಗಲೂ ಮಾಡಿಬಿಡ್ತೀನಿ ಆಯಿತಾ, ಬಟ್ ಇಟ್ ಈಸ್ ಇಂಪಾರ್ಟೆಂಟ್ ದ್ಯಾಟ್ ಈ ಥರ ಬೇರೆ ಯಾರಿಗೂ ಮಾಡಬಾರ್ದು, ಈ ಥರ ಇನ್ನೊಂದ್ಸತಿ ಮಾಡಬಾರ್ದು ಅಂತ ದ್ಯಾಟ್ ಈಸ್ ಮೈ ಇಂಟೆನ್ಷನ್ ಆಯಿತಾ. ಅದಕ್ಕೋಸ್ಕರ ನಾನು ಕಂಪ್ಲೇಂಟ್ ಫೈಲ್ ಮಾಡಿದ್ದು. ಐ ಹೋಪ್ ದಟ್ ದೇ ಡೋಂಟ್ ರಿಪೀಟ್ ಇಟ್ ಅಷ್ಟೇ. ನಾನೇನು ಅವ್ರಿಗೆ ಪನಿಷ್ಮೆಂಟ್ ಕೊಡಬೇಕು, ಅವ್ರಿಗೆ ಹಿಂಗೆ ಮಾಡಬೇಕಂತ ನನ್ನೇನು ಉದ್ದೇಶ ಇಲ್ಲ. ಬಟ್ ಸಮಾಜಕ್ಕೆ ಒಂದು ಒಳ್ಳೆ ಮೆಸೇಜ್ ಕೊಡಬೇಕಂದ್ರೆ ಎಸ್ಪೆಷಲಿ ಹೆಣ್ಮಕ್ಳಿಗೆ ಒಂದು ಲಾ ಪ್ರಕಾರ ನಾವು ನಡ್ಕೋಬೇಕಾಗತ್ತೆ. ಲಾ ಪ್ರಕಾರ ಅವ್ರು ಅರೆಸ್ಟ್ ಮಾಡಿದ್ದಾರೆ ಆ್ಯಂಡ್ ಆ್ಯಸ್ ಪರ್ ದ ಲಾ ದೇ ಆರ್ ಔಟ್ ಆನ್ ಬೇಲ್ ಆಲ್ಸೋ. ಐ ಆಮ್ ನಾಟ್ ಇನ್ ದಿ ಇಂಟೆನ್ಷನ್ ಟು ಪರ್ಸ್ಯೂ ದ ಕೇಸ್ ಅಂತ ನನಗೇನಿಲ್ಲ, ಬಟ್ ಅವ್ರಿಗೊಂದು ಪಾಠ ಕಳಿಸಿ ಅವ್ರು ಇನ್ಮೇಲಿಂದ ಈ ಥರ ಮಾಡಬಾರ್ದು ಅಂತ ನನ್ನ ಉದ್ದೇಶ ಅಷ್ಟೇ, ಇನ್ನೇನಿಲ್ಲ. ದೇರ್ ಇಸ್ ನೋ ನೀಡ್ ಟು ನನಗೇನು ಬಂದು ಭೇಟಿ ಮಾಡೋದೇನಿಲ್ಲಪ್ಪ. ನೀವು ನನಗೆ ಕೇಳೋ ಬದಲು ನಿಮ್ಮ ಮಕ್ಳಿಗೆ ಹೇಳಿ ಈ ಥರ ಮೆಸೇಜ್ಗಳು ಕಳಿಸ್ಬಾರ್ದು ಅಂತ. ಫೋನ್ ಇದ್ದೆ ಅಂತ ನೀವು ಬಡವ್ರು ಅಂತೀರಾ ಒಂದು ಕಡೆ, ಆಮೇಲೆ ಡೇಟಾ ನಿಮಗೆ ಯು ಕ್ಯಾನ್ ಬೈ ಡೇಟಾ, ಯು ಕ್ಯಾನ್ ಕಾಮೆಂಟ್, ಯು ಕ್ಯಾನ್ ಬಿ ಆನ್ ಇನ್ಸ್ಟಾಗ್ರಾಮ್, ಅದೆಲ್ಲ ಓಕೆ ಅಲ್ಲ. ಸೊ ವಿ ಹ್ಯಾವ್ ಟು ಟೆಲ್ ದ ಕಿಡ್ಸ್, ಅವರಿಗೆ ಹೇಳ್ಕೊಡ್ಬೇಕು. ಆ್ಯಕ್ಚುಲಿ ಅಲ್ಲಿ ಕೂಡ ಒಂದು ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಆಗಿದೆ. ಅಂದರೆ ಒಬ್ಬ ಸ್ನೇಹಿತ ಕಮೆಂಟ್ ಮೊಬೈಲ್ ಇಸ್ಕೊಂಡು ಇನ್ಯಾರೋ ಒಬ್ಬ ಕಮೆಂಟ್ ಮಾಡಿದ್ದಾರೆ. ಸೊ ಕಮೆಂಟ್ ಮಾಡಿದವರು ಇನ್ಮೇಲಿಂದ ನಿಮ್ಮ ಫೋನ್ ಯಾರಿಗೂ ಕೊಡಕ್ಕೆ ಹೋಗಬೇಡಿ.